Hello everyone, welcome to ನ್ಯೂಸ್ ನ್ಯಾವಿಗೇಟರ್ ಪ್ರೋಗ್ರಾಮ್ ಆಫ್ ಶಂಕರ್ ಐಎಎಸ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾವು ಜೂನ್ 2ನೇ ತಾರೀಕು ಯಾವುದೆಲ್ಲ ಕರೆಂಟ್ ಅಫೇರ್ಸ್ ನ್ಯೂಸ್ ಅಲ್ಲಿದೆ, ಹಾಗೆಯೇ ಆ ಕರೆಂಟ್ ಅಫೇರ್ಸ್ ನ ಯಾವ ಸಬ್ಜೆಕ್ಟ್ ಅಲ್ಲಿ ನೋಡ್ಕೊಬೇಕು ಇದಿಷ್ಟನ್ನು ಕೂಡ ಇನ್ ಡಿಟೇಲ್ ಆಗಿ ನೋಡ್ಕೊಳ್ಳೋಣ. ಈಗ ಯಾವುದೆಲ್ಲ ಟಾಪಿಕ್ಸ್ ಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಿದೀವಿ ಅಂತ ಹೇಳಿದ್ರೆ, ಜನರಲ್ ಸೈನ್ಸ್ ಅಡಿಯಲ್ಲಿ ಎಕ್ಸೋಸೋಮ್ಸ್ ಬಗ್ಗೆ ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಹಿಸ್ಟ್ರಿಯ ಅಡಿಯಲ್ಲಿ ಪ್ಯಾಲಿಯೋ ಇಂಡಿಯಾ ಪೋರ್ಟಲ್ ಬಗ್ಗೆ ನೋಡ್ತಾ ಇದ್ದೀವಿ. ನಂತರ ಎನ್ವಿರಾನ್ಮೆಂಟ್ ನ ಅಡಿಯಲ್ಲಿ ಚಂದಕ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಬಗ್ಗೆ ನೋಡ್ತಿದ್ದೀವಿ. ಅದಾದ್ಮೇಲೆ ಶೀ ಲೀವ್ಸ್ ಬಗ್ಗೆ ನೋಡ್ತಿದ್ದೀವಿ. ಸೊಸೈಟಿಯಲ್ಲಾದ್ರೂ ಯೂಸ್ ಮಾಡಬಹುದು ಅಥವಾ ಸೋಷಿಯಲ್ ಜಸ್ಟಿಸ್ ಅಂಡರ್ ಅಲ್ಲಾದ್ರೂ ಕೂಡ ಯೂಸ್ ಮಾಡಬಹುದು. ರೂರಲ್ ಎಂಪವರ್ಮೆಂಟ್ ಗೋಸ್ಕರ ಇರುತ್ತೆ. ಸೊ ಇದಿಷ್ಟು ಟಾಪಿಕ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಎಕ್ಸೋಸೋಮ್ಸ್. ಸೊ ಎಕ್ಸೋಸೋಮ್ಸ್ ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಹ್ಯೂಮನ್ ಸೆಲ್ಸ್ ಅಲ್ಲಿ ಪ್ರೊಡ್ಯೂಸ್ ಆಗುವಂತಹ ಈ ಎಕ್ಸೋಸೋಮ್ಸ್ ಅಲ್ಝೈಮರ್ ನಂತಹ ಇಶ್ಯೂಸ್ಗಳನ್ನ, ಕ್ಯಾನ್ಸರ್ ನಂತಹ ಇಶ್ಯೂಸ್ಗಳನ್ನ ಡಯಾಗ್ನೈಸ್ ಮಾಡುವಂತಹ ಕೆಪಾಸಿಟಿಯನ್ನ ಹೊಂದಿದೆ. ಆದ್ರೆ ಸೈಂಟಿಸ್ಟ್ಗಳು ಅದನ್ನ ಐಡೆಂಟಿಫೈ ಮಾಡೋದ್ರಲ್ಲಿ ಫೇಲ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ರಿಪೋರ್ಟ್ ರಿಲೀಸ್ ಆಗಿದೆ. ಸೊ ಹಾಗಾಗಿ ಎಕ್ಸೋಸೋಮ್ಸ್ ನ್ಯೂಸ್ ಅಲ್ಲಿದೆ. ಎಕ್ಸೋಸೋಮ್ಸ್ ಅಂದ್ರೆ ಏನು? ಇದೊಂದು ಸ್ಮಾಲ್ ಎಕ್ಸ್ಟ್ರಾ ಸೆಲ್ಯುಲರ್ ವೆಸಿಕಲ್ಸ್ ಸೆಕ್ರೀಟೆಡ್ ಬೈ ಸೆಲ್ಸ್. ಹ್ಯೂಮನ್ ಸೆಲ್ಸ್ ಅಲ್ಲಿ ಸೆಕ್ರೀಟ್ ಆಗುತ್ತಲ್ಲ ವೆಸಿಕಲ್ಸ್, ಅದನ್ನ ನಾವು ಎಕ್ಸೋಸೋಮ್ಸ್ ಅಂತ ಹೇಳಿ ಕರಿತೇವೆ. ಸೊ ಯೂಶಲಿ ಎಕ್ಸ್ಟ್ರಾ ಸೆಲ್ಯುಲರ್ ಬಂದ್ಬಿಟ್ಟು ಇದು ತುಂಬಾ ಸ್ಮಾಲರ್ ಇರುತ್ತೆ. ಯೂಶಲಿ 30 ಇಂದ 200 ನ್ಯಾನೋಮೀಟರ್ ಡಯಾಮೀಟರ್ ಅನ್ನ ಹೊಂದಿರುತ್ತೆ. ಅಷ್ಟು ಸ್ಮಾಲ್ ಆಗಿರುತ್ತೆ. ಅಂಡ್ ಈ ಸೆಲ್ ಮೆಂಬ್ರೇನ್ ತರಾನೇ ಎಕ್ಸೋಸೋಮ್ಸ್ ಕೂಡ ಲಿಪಿಡ್ ಬೈಲೇಯರ್ ಮೆಂಬ್ರೇನ್ ಅನ್ನ ಹೊಂದಿರುತ್ತೆ. ಇದರಿಂದ ಎನ್ಹಾನ್ಸ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ನಂತರ ನ್ಯಾಚುರಲಿ ಎಲ್ಲಾ ಸೆಲ್ಸ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಎಲ್ಲಾ ಹ್ಯೂಮನ್ ಸೆಲ್ಸ್ ಅಲ್ಲಿ. ಅಂಡ್ ಪ್ರೋಟೀನ್ ಲಿಪಿಡ್ಸ್ ಇಂದ ಪ್ಯಾಕ್ ಆಗಿರುತ್ತೆ, ಮತ್ತೆ ಮಾಲಿಕ್ಯೂಲ್ಸ್ ಆಗಿ ಆಕ್ಟ್ ಆಗಿ ಸಿಗ್ನಲ್ಸ್ ನ ಪ್ರೊವೈಡ್ ಮಾಡುತ್ತೆ. ಅಷ್ಟೇ ಅಲ್ಲ, ಇದರ ಮೇಜರ್ ಸಿಗ್ನಿಫಿಕೆನ್ಸ್ ಏನೇನು ಅಂತ ಹೇಳಿದ್ರೆ, ಯೂಶಲಿ ಇಂಟ್ರಾ ಸೆಲ್ಯುಲಾರ್ ಕಮ್ಯುನಿಕೇಶನ್ಗೆ ಹೆಲ್ಪ್ ಆಗುತ್ತೆ, ಇಮ್ಯೂನ್ ರೆಸ್ಪಾನ್ಸ್ಗೆ ಹೆಲ್ಪ್ ಆಗುತ್ತೆ, ಇಮ್ಯೂನ್ ರೆಸ್ಪಾನ್ಸ್ ಮಾಡ್ಯುಲೇಷನ್ಸ್ ನ ಮಾಡುತ್ತೆ, ಜೊತೆಗೆ ಜೆನೆಟಿಕ್ ಮೆಟೀರಿಯಲ್ ಟ್ರಾನ್ಸ್ಫರ್ ನ ಮಾಡುವಂತಹ ಗುಣವನ್ನ ಈ ಒಂದು ಎಕ್ಸೋಸೋಮ್ಸ್ ಹೊಂದಿದೆ. ಸೊ ಇದಿಷ್ಟು ಎಕ್ಸೋಸೋಮ್ಸ್ ನ ಬಗ್ಗೆ. ಎಕ್ಸೋಸೋಮ್ಸ್ ನ ಪ್ರಿಲಿಮ್ಸ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಅಷ್ಟೇ ಅಲ್ಲ, ಈಗ ಸ್ಟೇಟ್ ಎಕ್ಸಾಮ್ಸ್ ಕಾಲ್ ಫಾರ್ಮ್ ಆಗ್ತಿದೆ ಅಲ್ವಾ, ಅದರಲ್ಲೂ ಕೂಡ ಎಕ್ಸೋಸೋಮ್ಸ್ ಬಗ್ಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಮೊದಲನೇ ಕ್ವಶನ್ ನ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಎಕ್ಸೋಸೋಮ್ಸ್. ದೇ ಆರ್ ಸ್ಮಾಲ್ ಎಕ್ಸ್ಟ್ರಾ ಸೆಲ್ಯುಲರ್ ವೆಸಿಕಲ್ಸ್ ವಿತ್ ಎ ಡಯಾಮೀಟರ್ ರೇಂಜ್ ಜನರಲಿ ಸ್ಮಾಲರ್ ದನ್ ರೆಡ್ ಬ್ಲಡ್ ಸೆಲ್ಸ್. ಇದು ಕೂಡ ಸರಿಯಾದ ಉತ್ತರ. ರೆಡ್ ಬ್ಲಡ್ ಸೆಲ್ಸ್ ಗಿಂತ ಕಡಿಮೆ ಇರುವಂತಹ ರೇಂಜ್ ಅನ್ನು ಹೊಂದಿದೆ. ಎರಡನೇದು, ದೇ ಆರ್ ಎನ್ಕ್ಲೋಸ್ಡ್ ಬೈ ಸಿಂಗಲ್ ಲೇಯರ್ಡ್ ಪ್ರೋಟೀನ್ ಶೆಲ್ ದಟ್ ಲ್ಯಾಕ್ಸ್ ಲಿಪಿಡ್ ಬೈಲೇಯರ್ ಮೆಂಬ್ರೇನ್. ಲಿಪಿಡ್ ಬೈಲೇಯರ್ ಮೆಂಬ್ರೇನ್ ಇಂದನೇ ಪ್ಯಾಕ್ ಆಗಿದೆ ಅಂತ ಹೇಳ್ದೆ ಅಲ್ಲ. ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್, ರಾಂಗ್. ನೆಕ್ಸ್ಟ್ ಥರ್ಡ್ ಒನ್ ನೋಡೋಣ. ದೇ ಆರ್ ಕೆಪಬಲ್ ಆಫ್ ಮಾಡ್ಯುಲೇಟಿಂಗ್ ಹೋಸ್ಟ್ ಇಮ್ಯೂನ್ ರೆಸ್ಪಾನ್ಸ್ ಅಂಡ್ ಟ್ರಾನ್ಸ್ಫರಿಂಗ್ ಆಕ್ಟಿವ್ ಜೆನೆಟಿಕ್ ಮೆಟೀರಿಯಲ್ ಬಿಟ್ವೀನ್ ಸೆಲ್ಸ್. ಇದು ಸರಿಯಾದ ಉತ್ತರ. ಸೊ ಆನ್ಸರ್ ಬಂದು 1 and 3 ಓನ್ಲಿ ಇಸ್ ದ ರೈಟ್ ಆನ್ಸರ್. ಕರೆಕ್ಟ್ ಅಲ್ಲ? ಸೊ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ನೆಕ್ಸ್ಟ್ ಕ್ವಶನ್ ಪ್ಯಾಲಿಯೋ ಇಂಡಿಯಾ ಪೋರ್ಟಲ್ ನ ಬಗ್ಗೆ. ಸೊ ಪ್ಯಾಲಿಯೋ ಇಂಡಿಯಾ ಪೋರ್ಟಲ್ ನ ನಾವು ಎಕ್ಸಾಮ್ ಅಲ್ಲಿ ಹೇಗೆ ಯೂಸ್ ಮಾಡ್ಕೋಬೇಕು, ಇದನ್ನ ನೀವು ಜನರಲ್ ಸ್ಟಡೀಸ್ ಪೇಪರ್ 1 ಅಂಡರ್ ಅಲ್ಲಿ ನೋಡಬಹುದಾಗತ್ತೆ. ಹಿಸ್ಟ್ರಿ ಬರುತ್ತಲ್ವಾ, ಅದರ ಅಂಡರ್ ಅಲ್ಲಿ. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಪ್ಯಾಲಿಯೋ ಇಂಡಿಯಾ ಪೋರ್ಟಲ್ ಅಲ್ಲಿ ನಾವು ಹಳೆಯ ಫಾಸಿಲ್ಸ್ ಗಳನ್ನ ಸ್ಟೋರ್ ಮಾಡ್ತಾ ಇದೀವಿ ಒಂದು. ಅಂಡ್ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ಅಂಡರ್ ಅಲ್ಲೂ ಕೂಡ ಯೂಸ್ ಮಾಡಬಹುದು. ಯಾಕೆ ಅಂತ ಹೇಳಿದ್ರೆ, ಫಾಸಿಲ್ಸ್ ಗಳನ್ನ ಸ್ಟೋರ್ ಮಾಡ್ತಾ ಇರೋದ್ರಿಂದ ನಮ್ಗೆ ಹಳೆಯದಾಗಿದ್ದಂತಹ ಸ್ಪೀಸೀಸ್ ಗಳನ್ನ ಸ್ಟೋರ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಪ್ಯಾಲಿಯೋ ಇಂಡಿಯಾ ಪೋರ್ಟಲ್ ಅನ್ನ ಎರಡರಲ್ಲೂ ಕೂಡ ನಾವು ಯೂಸ್ ಮಾಡಬಹುದು. ಪ್ಯಾಲಿಯೋ ಇಂಡಿಯಾ ಪೋರ್ಟಲ್ ಅನ್ನ ಯೂನಿಯನ್ ಮಿನಿಸ್ಟ್ರಿ ಎನ್ವಿರಾನ್ಮೆಂಟಲ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಪ್ಯಾಲಿಯೋ ಇಂಡಿಯಾ ಪೋರ್ಟಲ್ ಅನ್ನ ರಿಲೀಸ್ ಮಾಡಿದೆ. ಇದನ್ನ ಡೆವಲಪ್ ಮಾಡಿರೋದು ಯಾರು ಅಂತ ಹೇಳಿದ್ರೆ, ಝುವಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತೆ ಚೆನ್ನೈಯಲ್ಲಿರುವಂತಹ ನ್ಯಾಷನಲ್ ಸೆಂಟರ್ ಫಾರ್ ಸಸ್ಟೈನಬಲ್ ಕೋಸ್ಟಲ್ ಮ್ಯಾನೇಜ್ಮೆಂಟ್, ಈ ಎರಡು ಸೇರಿ ಇದನ್ನ ಡೆವಲಪ್ ಮಾಡಿದ್ದಾರೆ. ಅಂಡ್ ಎಲ್ಲಾ ಸ್ಟೇಟ್ಸ್ ಅಲ್ಲಿ 28 ಸ್ಟೇಟ್ಸ್ ಮತ್ತೆ 8 ಯೂನಿಯನ್ ಟೆರಿಟರಿಯಲ್ಲಿ ಫಾಸಿಲ್ ಫೌನಾ ಡಿಜಿಟಲಿ ಡಾಕ್ಯುಮೆಂಟ್ ಅನ್ನ ಮಾಡೋದಕ್ಕೋಸ್ಕರ ಈ ಒಂದು ಇನಿಷಿಯೇಟಿವ್ ನ ತರಲಾಗಿದೆ. 5,000ಕ್ಕಿಂತ ಹೆಚ್ಚು ಫಾಸಿಲ್ ಸ್ಪೆಸಿಮೆನ್ ಇನ್ಫಾರ್ಮೇಶನ್ ನ ಇದು ಹೋಸ್ಟ್ ಮಾಡುತ್ತೆ. ಲೈಕ್ ಮ್ಯಾಮಲ್ಸ್ ಆಗಿರ್ಬೋದು, ರೆಪ್ಟೈಲ್ಸ್, ಬರ್ಡ್ಸ್, ಫಿಶ್
ಆಂಫಿಬಿಯನ್ಸ್, ಮೊಲಸ್ಕಸ್ ಅಥವಾ ಆರ್ಥೋಪೋಡ್ಸ್ ಯಾವುದೇ ಇದ್ರೂ ಕೂಡ ಇಲ್ಲಿ ಹೋಸ್ಟ್ ಮಾಡ್ತಾರೆ. ಆರ್ಥೋಪೋಡ್ಸ್ ಇದೆಲ್ಲದನ್ನು ಕೂಡ ಇಲ್ಲಿ ಹೋಸ್ಟ್ ಮಾಡ್ತಾ ಇದ್ದಾರೆ. ಸೊ ಇದು ಸಿಟಿಸನ್ಗೆ ಹೆಲ್ಪ್ ಆಗುವಂತಹ ಒಂದು ಪ್ಯಾಲಿಯೋ ಪೋರ್ಟಲ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸಿಟಿಸನ್ಸ್ ಕೂಡ ರಿಯಲ್ ಟೈಮ್ ಫೀಲ್ಡ್ ಅಪ್ಲೋಡ್ ಅನ್ನ ಯುಟಿಲೈಸ್ ಮಾಡಬಹುದು ಮತ್ತೆ ಕಮ್ಯುನಿಟಿ ಕಾಂಟ್ರಿಬ್ಯೂಷನ್ ಕೂಡ ಮಾಡಬಹುದು. ಅದಕ್ಕೋಸ್ಕರ ಯಾಕಂದ್ರೆ ಅವರು ಕೂಡ ಏನಾದ್ರೂ ಐಡೆಂಟಿಫಿಕೇಶನ್ ಮಾಡಿದ್ರೆ ಅಪ್ಲೋಡ್ ಅನ್ನ ಮಾಡಬಹುದು. ನೆಕ್ಸ್ಟ್, with reference to Paleo India portal, consider the following statement. It is a portal developed solely by Archaeological Survey of India. Wrong. Zoological Survey of India ಮತ್ತೆ ನ್ಯಾಷನಲ್ ಸಸ್ಟೈನಬಲ್ ಕೋಸ್ಟಲ್ ಮ್ಯಾನೇಜ್ಮೆಂಟ್ ಎಸ್ಟಾಬ್ಲಿಷ್ ಮಾಡಿದೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್. ಎರಡನೇದು, ದ ಪ್ಲಾಟ್ಫಾರ್ಮ್ ಫೀಚರ್ಸ್ ರಿಯಲ್ ಟೈಮ್ ಫೀಲ್ಡ್ ಬೇಸ್ಡ್ ಸಿಟಿಸನ್ ಸೈನ್ಸ್ ಅಪ್ಲೋಡ್ಸ್ ಟು ರಿಪೋರ್ಟ್ ಅಂಡ್ ಪ್ರೊಟೆಕ್ಟ್ ಫಾಸಿಲ್ ಡಿಸ್ಕವರೀಸ್. ಇದು ಕರೆಕ್ಟ್. ನೆಕ್ಸ್ಟ್, it integrates geological interface maps provided by Geological Survey of India. ಇದು ಕೂಡ ಸರಿಯಾದ ಉತ್ತರ. ಸೊ ಆನ್ಸರ್ ಬಂದು 2 and 3 only is the right answer. ನೆಕ್ಸ್ಟ್, ಚಂದಕಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ನ್ಯೂಸ್ ಅಲ್ಲಿದೆ. ಇನ್ನು ಚಂದಕಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಒಡಿಶಾದಲ್ಲಿ ಇರುವಂತಹ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಭುವನೇಶ್ವರ ರೀಜನ್ ಅಲ್ಲಿ ಅಂಡ್ ಎಕ್ಸ್ಟ್ರೀಮ್ ಈಸ್ಟರ್ನ್ ಪಾರ್ಟ್ ಅಲ್ಲಿ ಇರುವಂತದ್ದು. ಇಲ್ಲಿ ವೈಲ್ಡ್ ಅನಿಮಲ್ಸ್ ಗಳಾಗಿರಬಹುದು ಅಥವಾ ಎಲಿಫೆಂಟ್ ಗಳ ಹ್ಯಾಬಿಟ್ಯಾಟ್ ಅನ್ನ ಪ್ರಿಸರ್ವ್ ಮಾಡೋದಕ್ಕೋಸ್ಕರ ಎಸ್ಟಾಬ್ಲಿಷ್ ಮಾಡಲಾಗಿದೆ. ಅಂಡ್ ಇದರಲ್ಲಿ ಕುಮಾರ ಕುಂತಿ ಅನ್ನುವಂತಹ ಒಂದು ವಾಟರ್ ರಿಸರ್ವ್ ಇದೆ. ಇದೇ ಓನ್ಲಿ ವಾಟರ್ ರಿಸರ್ವ್ ಅಲ್ಲಿರುವಂತಹ ಸ್ಪೀಸೀಸ್ ಗಳಿಗೆ ವಾಟರ್ ಅನ್ನ ಪ್ರೊವೈಡ್ ಮಾಡೋದ್ರಲ್ಲಿ. ಅಂಡ್ ಇದರ ಫ್ಲೋರಾ ಮತ್ತೆ ಫೌನಾ ಬಂದು ಎವರ್ಗ್ರೀನ್ ಮತ್ತೆ ಡೆಸಿಡಿಯಸ್ ಫಾರೆಸ್ಟ್ ಅನ್ನ ಮಿಕ್ಸ್ ಆಗಿರುವಂತಹ ರೀಜನ್. ಎವರ್ಗ್ರೀನ್ ಅಂಡ್ ಡೆಸಿಡಿಯಸ್ ಫಾರೆಸ್ಟ್ ಮಿಕ್ಸ್ ಆಗಿರುವಂತಹ ರೀಜನ್. Which of the following statement about Chandaka Wildlife Sanctuary is correct? It is situated on the outskirts of Bhubaneswara and represent the northeastern limit of Western Ghats. ವೆಸ್ಟರ್ನ್ ಘಾಟ್ಸ್ ಅಲ್ಲ, ಯಾಕಂದ್ರೆ ಇದು ಈಸ್ಟರ್ನ್ ಘಾಟ್ಸ್. ಭುವನೇಶ್ವರ ಹೌದು, ಬಟ್ ವೆಸ್ಟರ್ನ್ ಘಾಟ್ಸ್ ಅಲ್ಲ, ಈಸ್ಟರ್ನ್ ಘಾಟ್ಸ್. ನೆಕ್ಸ್ಟ್, ದ ಸ್ಯಾಂಕ್ಚುರಿ ವಾಸ್ ಒರಿಜಿನಲಿ ಡೆಸಿಗ್ನೇಟೆಡ್ ಪ್ರೈಮರಿಲಿ ಫಾರ್ ದ ಕನ್ಸರ್ವೇಷನ್ ಆಫ್ ವೈಲ್ಡ್ ಅನಿಮಲ್ಸ್. ಇದು ಕೂಡ ಕರೆಕ್ಟ್. ನೆಕ್ಸ್ಟ್, ಮೂರನೇದು, ದ ಕುಮಾರಕುಂತಿ ರಿಸರ್ವಯರ್ ಇಸ್ ದ ಪ್ರೈಮರಿ ವಾಟರ್ ರಿಸರ್ವಯರ್ ಸಸ್ಟೈನಿಂಗ್ ವೈಲ್ಡ್ ಲೈಫ್ ವಿತ್ ಇನ್ ದಿಸ್ ಸ್ಯಾಂಕ್ಚುರಿ. ಇದು ಕೂಡ ಸರಿ. ಸೊ ಆನ್ಸರ್ ಬಂದು 2 and 3 only is the right answer for this particular question. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಶಿ ಲೀವ್ಸ್. ಶಿ ಲೀವ್ಸ್ ಅಂತ ಹೇಳಿದ್ರೆ ಸೆಲ್ಫ್ ಹೆಲ್ಪ್ ಎಂಟರ್ಪ್ರಿನರ್ಸ್ ಲಿವ್ಲಿಹುಡ್ಸ್ ಅಂಡ್ ಎಂಟರ್ಪ್ರೈಸ್ ಅಪ್ಲಿಕೇಶನ್ ಫಾರ್ ಪ್ರಾಸ್ಪರಿಟಿ ಅಂಡ್ ಸಸ್ಟೈನಬಿಲಿಟಿ ಅಂತ ಹೇಳಿ ಅರ್ಥ. ಇದರ ಫುಲ್ ಫಾರ್ಮ್. ಸೊ ಈ ಪ್ಲಾಟ್ಫಾರ್ಮ್ ಅನ್ನ ಯಾಕೆ ಲಾಂಚ್ ಮಾಡಿದ್ರು ಅಂತ ಹೇಳಿದ್ರೆ ವಿಮೆನ್ ಎಂಪವರ್ಮೆಂಟ್ ಗೋಸ್ಕರ ಲಾಂಚ್ ಮಾಡಿದ್ದು. ಯಾರು ಲಾಂಚ್ ಮಾಡಿರೋದು? ಆಕ್ಚುಲಿ ಇವಾಗ ರಾಷ್ಟ್ರೀಯ ಗ್ರಾಮೀಣ ವಿಕಾಸ ಸಮ್ಮೇಳನ ನಡೀತಾ ಇದೆ, ಅಲ್ಲಿ ಇದನ್ನ ಲಾಂಚ್ ಮಾಡಲಾಗಿದೆ. ಸೊ ಸೆಲ್ಫ್ ಹೆಲ್ಪ್ ಗ್ರೂಪ್ ವಿಮೆನ್ಸ್ ಗಳನ್ನ ಫೋಕಸ್ ಮಾಡಿ ರೂರಲ್ ಇಂಡಿಯಾನ ಇನ್ನು ಕೂಡ ಅಪ್ಹೆಲ್ಡ್ ಮಾಡಬೇಕು ಅಂತ ಇನಿಷಿಯೇಟಿವ್ ನ ತಗೊಬಂದಿರೋದು. ಸೊ ಎಂಟರ್ಪ್ರೈಸ್ ಕ್ರಿಯೇಷನ್ಸ್ ಆಗಿರ್ಬೋದು, ಮಾನಿಟರಿಂಗ್ ಮತ್ತೆ ಪರ್ಫಾರ್ಮೆನ್ಸ್ ಟ್ರ್ಯಾಕಿಂಗ್ ಆಗಿರಬಹುದು, ಈ ರೀತಿಯಾದಂತಹ ಸ್ಟೆಪ್ಸ್ ಗಳನ್ನ ಶೀಲಿಪ್ಸ್ ಪೋರ್ಟಲ್ ಅಂಡರ್ ಅಲ್ಲಿ ತಗೋಬಹುದಾಗತ್ತೆ. ಸೊ ಶೀಲಿಪ್ಸ್ ಪೋರ್ಟಲ್ದು ಇಷ್ಟೇ ಅಲ್ಲ, ಈವನ್ ಲಖ್ಪತಿ ದೀದಿ ಮಾಡೆಲ್ ಅನ್ನ ಕೂಡ, ನ್ಯಾಷನಲ್ ಲಖ್ಪತಿ ದೀದಿ ಮಾಡೆಲ್ ಏನಿದೆ ಅಲ್ವಾ, ಅದನ್ನ ಆಕ್ಸಿಲರೇಟ್ ಮಾಡೋದಕ್ಕೂ ಕೂಡ ಈ ಒಂದು ಶೀಲಿಪ್ ಪೋರ್ಟಲ್ ಹೆಲ್ಪ್ ಮಾಡುತ್ತೆ. ಜೊತೆಗೆ ಈ ಶೀಲಿಪ್ ಮೊಬೈಲ್ ಅಪ್ಲಿಕೇಶನ್ ಡೆವಲಪ್ಡ್ ಬೈ ಡಿಜಿಟಲ್ ಇಂಡಿಯಾ ಕಾರ್ಪೊರೇಷನ್ ಡೆವಲಪ್ ಮಾಡಿದೆ ಅಂಡರ್ ದ LOKOS ನ ಅಡಿಯಲ್ಲಿ. ಅಂಡ್ ಇದು ಎಲ್ಲಾ ಸ್ಟೇಟ್ಸ್ ಮತ್ತೆ ಯೂನಿಯನ್ ಟೆರಿಟರಿಯನ್ನ ರೀಚ್ ಆಗ್ತಾ ಇದೆ. ನೆಕ್ಸ್ಟ್, with reference to the recently launched She Leaps digital platform, consider the following. It is a platform aimed at mapping and promoting self-employment opportunities exclusively for rural male youths. Male youths ಗಲ್ಲ, ಇದು ಫೀಮೇಲ್ ಯೂತ್ಸ್ ಗೋಸ್ಕರ ತಂದಿರೋದು. ನೆಕ್ಸ್ಟ್, it was designed to track the metric and accelerate the objectives of ಲಖ್ಪತಿ ದೀದಿ initiative. ಇದು ಸರಿ. ನೆಕ್ಸ್ಟ್, the application is developed by Digital India Corporation and runs under the LOKOS framework. ಇದು ಸರಿಯಾದ ಉತ್ತರ. ಸೊ ಆನ್ಸರ್ ಬಂದು 2 and 3 only is the right answer for this particular question.
ಸೊ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಇದ್ದಂತಹ ಕರೆಂಟ್ ಅಫೈರ್ಸ್ ರಿಲೇಟೆಡ್ ನ್ಯೂಸ್ಗಳು. ಇದನ್ನ ನೀವು ಮೇನ್ಸ್ ಅಲ್ಲಿ ಕನ್ಕ್ಲೂಷನ್ ಅಲ್ಲಿ ಅಥವಾ ಎಕ್ಸಾಂಪಲ್ ಆಗಿ ಕೂಡ ಯೂಸ್ ಮಾಡಬಹುದಾಗುತ್ತೆ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.